ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹಾ, ನಿನಗೆ ಇನ್ನೊಂದು ಶಾಕಿಂಗ್ ವಿಷಯ ಹೇಳ್ತೀನಿ, ಕೇಳಿಸ್ಕೊ. ನಿನ್ ಗಂಡ ಫ್ಲೈಟ್ ಇಳಿದು ಏರ್ಪೋರ್ಟ್ ಇಂದ ಹೊರಗೆ ಬರ್ತಿದ್ದ ಹಾಗೆ ಶಾರ್ಪ್ ಶೂಟರ್ ಕಾಯ್ತಾ ಇರ್ತಾನೆ. ಅವನ್ ಕಣ್ಣಿಗೆ ಗೌತಮ್ ಬೀಳ್ತಿದ್ದ ಹಾಗೆ ಆ ದೇವ್ರೇ ಬಂದ್ರು ಗೌತಮ್ನ ಕಾಪಾಡೋದಕ್ಕಾಗಲ್ಲ. ಯಾವ ಕಡೆಯಿಂದ ಯಾವ ಕೆಟ್ಟ ಸುದ್ದಿ ಬರುತ್ತೋ ಅಂತ ಹೇಳಕ್ಕಾಗಲ್ಲ. ಶಾಕ್ ಮೇಲೆ ಶಾಕ್ ಆಗ್ತಾ ಇದೆಯಲ್ಲ, ಇದೆಲ್ಲ ಒಂಥರ ಝಲಕ್ ಅಷ್ಟೇ. ನಿನ್ನತ್ತೇನೆ ಇಷ್ಟು ವರ್ಷ ವನವಾಸದಲ್ಲಿ ಇಟ್ಟವಳು ನಾನು. ಅದರಲ್ಲೇ ಅರ್ಥ ಮಾಡ್ಕೊ ನಾನು ಏನು ಅಂತ. ಒಂದು ತುತ್ತು ಅನ್ನ ಗತಿ ಇಲ್ದೆ ಮಗುನ ಇಟ್ಕೊಂಡು ಬೀದಿ ಬೀದಿ ಅಲಿಯೋ ಥರ ನಾನು ಮಾಡಿದ್ದೆ. ಅವಳಿಗೆ ಆ ಭಯ ಇನ್ನೂ ಇದೆ. ಅದಕ್ಕೆ ಅವಳು ಮೊದಲೇ ಸರಿ ಹೋಗಿದ್ರು ಇಷ್ಟು ದಿನ ಸರಿ ಹೋಗದೆ ಇರೋ ಥರ ನಾಟಕ ಆಡಿದ್ದು. ಅಂದಮೇಲೆ ಲೆಕ್ಕ ಹಾಕೋ ನಾನು ಎಂಥವಳು ಅಂತ. ಅವಳಿಗೆ ಮಾತು ಬರತ್ತಲ್ಲ, ಆವಾಗ ಕೂರಿಸಿ ಕತೆ ಕೇಳು. ಕಿವಿಯಲ್ಲಿ ರಕ್ತ ಬರುತ್ತೆ. ಅಷ್ಟು ಖರಾಬಾಗಿದೆ ನನ್ನ ಸ್ಟೋರಿ. ನೀ ನನ್ನ ಮುಂದೆ ಬಚ್ಚ ಕಣೆ. ನನ್ನನ್ನು ನಾಶ ಮಾಡ್ತೀನಿ ಅಂತ ಬಂದವರು ಇಲ್ಲಿವರೆಗೂ ಯಾರೂ ಉಳಿದಿಲ್ಲ. ತಾಳ್ಮೆ ಕಳ್ಕೊಂಡು ಒಂದು ಚಿಕ್ಕ ತಪ್ಪು ಮಾಡಿ ಎಲ್ರನ್ನೂ ಕಳ್ಕೊಳ್ಳೋ ಕೆಲಸ ಮಾಡ್ಕೋಬೇಡ. ಗೊತ್ತಿದ್ದು ತಪ್ಪು ಮಾಡಬೇಡ ಭೂಮಿಕಾ. ಒಂದು ತಿಳ್ಕೊ, ನನ್ನನ್ನು ಜೈಲಿಗೆ ಕಳಿಸಿ ನೀನು ಗೌತಮ್ ಜೊತೆ ಸುಖವಾಗಿರ್ಬೋದು ಅಂತ ಏನಾದರೂ ಅನ್ಕೊಂಡ್ರೆ ನಿನ್ ಥರ ಮೂರ್ಖರು ಯಾರೂ ಇಲ್ಲ. ನಾನೇನಾದರೂ ಜೈಲಿಗೆ ಹೋದ್ರೆ ಆಚೆ ಯಾರು ಉಳಿಯಲ್ಲ. ನಾನಲ್ಲಿ ಕಂಬಿ ಎಣಿಸ್ತಾ ಕೂತ್ಕೊಂಡಿದ್ರೆ ನೀನು ಆಚೆ ನಿಮ್ಮವ್ರ ಹೆಣ ಎಣಿಸ್ಬೇಕಾಗತ್ತೆ. ಇದೆಲ್ಲ ಬೇಕಾ ನಿನಗೆ? ಹೇಳು, ಬೇಕಾ? ಅದನ್ನೆಲ್ಲ ನೋಡ್ಬೇಕಾ?